ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬಾ ಸಿಂಪಲ್ ಅಂಡ್ ಕ್ವಿಕ್ ಅಂಡ್ ಈಸಿಯಾಗಿ ರವೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕಲ್ಸ್ಕೊಳ್ಳೋಕೆ ಒಂದು ಬೌಲ್ ಬೇಕು. ಆ ಬೌಲ್ಗೆ ನಾನಿಲ್ಲಿ 1.5 ಕಪ್ಪು ರವೆ ಹಾಕೊಂತಾ ಇದ್ದೀನಿ. ಆ ಕಪ್ ಅಳತೆಯಲ್ಲೇ ನಾನಿಲ್ಲಿ ಮುಕ್ಕಾಲ್ ಭಾಗ ಗೋಧಿ ಹಿಟ್ಟು ಹಾಕೊಂತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಾ ಇದ್ದೀನಿ. ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರ್ ಹಾಕೊಳ್ಳೋಣ. ನೋಡಿ ನಿಮ್ಗೆ ಗಟ್ಟಿಗ್ ಬೇಕಾ ಇಲ್ಲ ತೆಳ್ಳಗ್ ಬೇಕಾ ನೋಡ್ಕೊಂಡು ನೀರ್ ಹಾಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತೆಳ್ಳಗ್ ಬೇಕು ಅಂತ ಅಂದ್ಬಿಟ್ಟು ನೀರ್ ಹಾಕೊಂಡ್ ಕಲ್ಸ್ಕೊಂತಾ ಇದೀನಿ. ನೀರ್ ಸಾಲಿಲ್ಲ, ಮತ್ತೆ ಹಾಕೊಂತಾ ಇದೀನಿ ಸ್ವಲ್ಪ ನೀರ್ನ. ಹಾಕೊಂಡು ಇವಾಗ ಒಂಚೂರು ಗಂಟಿಲ್ದಿರಂಗೆ ಅಂದ್ರೆ ಲಂಪ್ಸ್ ಇಲ್ದಿರಂಗೆ ನೀಟಾಗಿ ತಿರುಗಿಸ್ಕೊಬೇಕು. ಈಗ ಸೌಟಲ್ಲಿ ಆಗಲ್ಲ ಅಂದ್ಬಿಟ್ಟು ನಾನು ಈ ತರದ್ರಲ್ಲಿ ತಿರ್ಗಿಸ್ಕೊಂತಾ ಇದೀನಿ. ಈಗ ತಿರ್ಗಿಸ್ಕೊಂಡಿದೆಲ್ಲ ಆಯ್ತು. ಸೌಟಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದ್ಯಾ ಅಂತ. ಇವಾಗ ನನ್ಗೆ ಸಾಕು ಈ ಕನ್ಸಿಸ್ಟೆನ್ಸಿ. ರವೆಲಲ್ವಾ ಇವಾಗ ನಾವು ಮಾಡ್ತಾ ಇರೋದು ದೋಸೆನ, ಅದ್ರಿಂದ ಇವಾಗ ನಾವು ಒಂದ್ 5 ರಿಂದ 10 ನಿಮಿಷ ಅದು ನೆನೆಯೋದಕ್ಕೆ ಬಿಟ್ಬಿಡೋಣ. ನೆಂದ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ನಾನೀಗ ನೆನೆಯಕ್ ಬಿಟ್ಟಿದ್ದೆ. ಇವಾಗ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಈಗ ದೋಸೆ ಹಾಕೊಳ್ಳೋಕ್ಕೂ ಚೆನ್ನಾಗಿ ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ತುಂಬಾ ಸಾಫ್ಟ್ ಆಗಿ ನೆಂದಿದೆ. ರವೆ ಹಾಕಿ ಮಾಡ್ತೀವಿ ಅಂದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಅದನ್ನ ಹಾಕಿ ಕಲ್ಸಿ ನಾವು ಒಂದ್ ಸ್ವಲ್ಪ ಹೊತ್ತು ಬಿಡ್ಬೇಕು. ಈಗ ಹೆಂಚಕ್ ಬಿಸಿ ಇಟ್ಕೊಂಡಿದ್ದೆ ಹೆಂಚ್ನ. ಇವಾಗ ದೋಸೆ ಹಾಕೋತಾ ಇದೀನಿ ನೋಡಿ. ಈ ತರ ತೆಳ್ಳಗ್ ಹಾಕೊಬೇಕು. ನಾನು ಆದಷ್ಟುನು ತೆಳ್ಳಗ್ ಹಾಕೊಂತೀನಿ. ತುಂಬಾ ದಪ್ಪನೂ ಹಾಕೊಳಲ್ಲ, ತೆಳ್ಳಗೂ ಹಾಕೊಳಲ್ಲ. ಬಾಕ್ಸ್ ಕಟ್ಟಿದ್ರೆ ಮಕ್ಳಿಗೆ ತಿನ್ನಕ್ ಈಸಿ ಆಗುತ್ತೆ. ತುಂಬಾ ಗರ್ಗರಿಯಾಗಿ ಹಾಕ್ತಿವಿ ಅಂತಂದ್ರೆ ಮಧ್ಯಾಹ್ನದಷ್ಟರಲ್ಲಿ ಅದು ತಿನ್ನಕ್ ಅಷ್ಟು ಚೆನ್ನಾಗಿರಲ್ಲ. ಸೊ ಈ ತರ ಸಾಫ್ಟ್ ಆಗಿ ಮೆತ್ತಗ್ ಬರೋ ತರ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ಬೋದು ಇಲ್ಲಿ 2 ಕಡೆ ಬೇಯ್ತಾ ಇದೆ. ಒಂಚೂರು ಎಲ್ಲೂ ಕಿತ್ತೋಗ್ಲಿಲ್ಲ. ಈ ತರ ನಾವು ಕಲ್ಸಿ ಬಿಟ್ಟಾಗ ಅಟ್ಲೀಸ್ಟ್ 10 ರಿಂದ 15 ನಿಮಿಷ ನೆಂದ್ಕೊಂಡ್ರೆ ಸಾಫ್ಟ್ ಆಗಿ ಬರುತ್ತೆ ರವೆ ದೋಸೆ. ಇದನ್ನ ಮಕ್ಳಿಗೂ ಕೊಡ್ಬೋದು, ಮಕ್ಳು ಲಂಚ್ ಬಾಕ್ಸ್ಗೂ ಕಟ್ಬೋದು. ಇದು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಇಲ್ಲ ಟೊಮೊಟೊ ಚಟ್ನಿ ಮಾಡ್ಕೊಬೋದು. ನಾನಿಲ್ಲಿ ಇದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿದೀನಿ. ನಿಮ್ಗೆ ಇಷ್ಟವಾಗಿರೋ ಯಾವ ತರ ಪಲ್ಯ ಆದ್ರೂ ಮಾಡ್ಕೊಬೋದು. ಹಾಗಲಕಾಯಿ ಪಲ್ಯ ಇಲ್ಲ ತೊಂಡೆಕಾಯಿ ಪಲ್ಯ ಇಲ್ಲ ಚಪ್ರದವರೆಕಾಯಿ ಪಲ್ಯ ಇಲ್ಲ ಬಿಸಿ ಬಿಸಿ ತುಪ್ಪ ಹಾಕೊಂಡು ಮೊಸರಲ್ಲಾದ್ರೂ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸ ವಿಡಿಯೋ ಜೊತೆಗೆ ಸಿಗೋಣ.